ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಕರಿಕಟ್ಟಿ ಗ್ರಾಮದ ಶ್ರೀ ಬಸವೇಶ್ವರ ಎಂಟರ್ಪ್ರೈಸಸ್ ಹಾಗೂ ಶ್ರೀ ಬನಶಂಕರಿ ಎಂಟರ್ಪ್ರೈಸಸ್ ಅವರ ವತಿಯಿಂದ ಉತ್ಪಾದಿತ ಕೃಷಿ ಚಟುವಟಿಕೆಯ ಪರಿಕರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬಸವರಾಜ್ ನಿಂಗಪ್ಪ ಮಟ್ಟಿ ಅವರು ಹಂಚಿಕೊಂಡಿದ್ದಾರೆ. ಕೃಷಿ ಮೇಳಕ್ಕೆ ಸ್ವಾಗತ ಕೊಡ್ತೀನಿ ಸರ್. ನಮ್ದು ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ಹೇಳಿ ನಮ್ದು ಸವದತ್ತಿ ತಾಲೂಕು ಕರಿಗಟ್ಟಿ ಒಳಗೆ ನಮ್ದು ಕಂಪ್ನಿ ಅದ ರೀ. ನಮ್ದು ಗಿರಣಿ ಒಳಗೆ ಬಹಳ ಎಕ್ಸ್ಪೀರಿಯನ್ಸ್ ಅದ ರೀ. ಮ್ಯಾಕ್ಸಿಮಮ್ ನಮ್ದು ಅಪ್ಪಾರಿಗೆ ನಮ್ದು ಫ್ಯಾಮಿಲಿ ಒಳಗೆ 50 ವರ್ಷದ ಅನುಭವ ಅದ ಗಿರಣಿ ಒಳಗೆ. ನಾವು ಮ್ಯಾನುಫ್ಯಾಕ್ಚರ್ ಏನಂದ್ರಲ್ಲ ನಮ್ಮ ಫ್ರೆಂಡ್, ನಾವು ಇವತ್ತರೆಗೂ ಬಿಸ್ನೆಸ್ ಮಾಡಕ್ಕೆ 20 ವರ್ಷ ಆಯ್ತು ಸರ್. ಇದುವರೆಗೂ ಸರ್ ನಾವು ಮ್ಯಾಕ್ಸಿಮಮ್ 1000+ ಗಿರಣಿ ಮಾಡಿದ್ದೀವಿ. ಇದು ನಮ್ದು ಬ್ರ್ಯಾಂಡ್ ಬಂದು ಮೊದಲೇ ಗಣೇಶ್ ಅಂತೇಳಿ ಗಿರಣಿ ಬ್ರ್ಯಾಂಡ್ ಅದ ರೀ. ಗಣೇಶ್ ಅಂತ ಹೇಳಿದ್ರೆ ಗಿರಣಿ ಇದು ನಿಮಗೆ 5 HP ಇಂದ 10 HP ಮೋಟ್ರಿಗೂ ಸೆಟ್ ಆಗುತ್ತೆ. 5 HP ಹಾಕಿದ್ರೆ 1 ಗಿರಣಿ ನಡೆಯುತ್ತೆ, 10 HP ಹಾಕಿದ್ರೆ 2 ಗಿರಣಿ ನಡೆಯುತ್ತೆ. ಇಲ್ಲಪ್ಪ 10 HP ಹಾಕಿ ನೀವು ಇನ್ನೊಂದು ನಡೆಸಿದ್ರೆ 3 ಗಿರಣಿ ಮಟನು ನಡೆಸುವಾಗ ನಾವು ಸೆಟ್ ಮಾಡಿ ಕೊಡ್ತೀವಲ್ಲ. ಆಮೇಲೆ ನಿಮ್ದು ಗಿರಣಿ ಈಗ ನೀವು ಕಮರ್ಷಿಯಲ್ ಮಾಡಿದಾಗ ಏನಾಗುತ್ತೆ, ಒಂದು ಏರಿಯಾದೊಳಗೆ ಹಾಕಿದಾಗ ಗಿರಣಿಯಿಂದ ಧೂಳು ಬರ್ತಿರ್ತೈತ್ರಿ. ಆ ಧೂಳು ಆಗಬಾರ್ದು ಅನ್ನೋದಕ್ಕಾಗಿ ಇದು ಒಂದು ಇಂಟ್ರೊಡ್ಯೂಸ್ ಮಾಡಿರ್ತೈತಿ. ಇದು ಡಸ್ಟ್ ಕಲೆಕ್ಟರ್ ರೀ. ಗಿರಣಿ ಒಳಗೆ ಏನು ಧೂಳು ಏತಿರ್ತೈತಲ್ಲ ಆ ಧೂಳನ್ನ ಇದು ಕಲೆಕ್ಟ್ ಮಾಡ್ತದ್ರಿ. ಆ ಧೂಳು ಕಲೆಕ್ಟ್ ಮಾಡಿ ಏನಾಗುತ್ತೆ, ಧೂಳು ಆಲಾರ್ದಂಗೆ ನಿಮ್ ಗಿರಣಿ ಎಲ್ಲ ಸ್ವಚ್ಛವಾಗಿರ್ತೈತೆ ಸರ್. ಧೂಳಿನ ಕಣವನ್ನು ಹಿಡಿಲಾರ್ದಂಗೆ ಸ್ವಚ್ಛವಾಗಿರ್ತೈತೆ ಸರ್. ಇದು ಬಾಕ್ಸ್ ಟೈಪ್ ಗಿರಣಿ ಬರ್ತದ್ರಿ. ಸಿಕ್ತಿತ್ತಂತಂದ್ರೆ ಅಂತವ್ರು ಏನ್ ಮಾಡ್ಬೋದು, ಈ ರೀತಿ ಗಿರಣಿ ಯೂಸ್ ಮಾಡ್ಬೋದ್ರಿ. ಈ ಸಿಟಿ ಒಳಗೆ ಇರೋರ್ಗೆ ಏನಾಗಿರ್ತದೆ, ಗಿರಣಿ ದೂರ ಇರ್ತದೆ, ಅವ್ರ ಏನ್ ಮಾಡ್ಬೋದ್ರಿ, ತಮ್ಮ ಮನೆಯೊಳಗೆ ಈ ರೀತಿಯಾದಂತ ಒಂದು ಗಿರಣಿಯನ್ನು ಯೂಸ್ ಮಾಡ್ಕೋಬಹುದು. ಇದು ಏನ ಹೆವಿ ವರ್ಕ್ ಇರಂಗಿಲ್ಲ, ಸುಮ್ಮನೆ ಮೇಲೆ ಕಾರ್ ಹಾಕಿದ್ರೆ ಸೇಮ್ ಪ್ರಾಬ್ಲಮ್ ಇಲ್ಲ. ಎಲ್ಲಾ ಸಣ್ಣ ಮಕ್ಕಳಿಂದ ದೊಡ್ಡವ್ರ ಸಮೇತ ಯೂಸ್ ಮಾಡ್ಬೋದ್ರಿ ಈ ಗಿರಣಿ. ಇಲ್ಲ ಸರ್, ನೀವು ಒಂದು ತಾಸಿಗೆ ಇದ್ರೊಳಗೆ ಹೆಚ್ಚು ಕಮ್ಮಿ 7 ರಿಂದ 8 kg ಮಟ್ಟ ಹಿಟ್ ಪಡಿಬಹುದು. ನುಚ್ಚಾದ್ರೆ ನೀವು 8 ರಿಂದ 10 kg ಮಟ್ಟ ಹಿಟ್ ಪಡಿಬಹುದು. ಇಲ್ಲಪ್ಪ ನಮ್ದು ಒಂದ್ ಸ್ವಲ್ಪ ಹಳ್ಳಿ ಕುಟುಂಬದ, ನಾವು ರೈತಾಪಿ ಮನೆಯವರು ಇದೀವಿ, ನಮ್ಮ ಮನೆಗಷ್ಟೇ ಗಿರಣಿ ಬೇಕಂದ್ರೆ ಇಲ್ಲದ ನೋಡ್ರಿ. ನೀವು ಮನೆಯೊಳಗೆ 8 ರಿಂದ 10 ಜನ ಇರ್ತೀರಿ, ಒಂದು 5-6 ಆಕಳ ಎಮ್ಮಿ ಕರ ಅಂತ ಇರ್ತಾವ. ಅವಾಗೇನ್ ಮಾಡಿದ್ರೆ ನಿಮ್ ಮನೆಗಷ್ಟೇ ನೀವು ಯೂಸ್ ಮಾಡ್ಬೇಕಾದ್ರೆ. ಇದು ಕಮರ್ಷಿಯಲ್ ಅಲ್ಲ, ಗಿರಣಿ ನಡೀತದೆ. ಆಮೇಲೆ ಯಾರು ಹೋಟೆಲ್ ಬಳಕೆ ಮಾಡ್ತಿರ್ತಾರಲ್ರಿ, ಅವ್ರಿಗೆ ತರಕಾರಿಯನ್ನ ಗ್ರೈಂಡರ್ ಮಾಡಿ ಕೊಡ್ತೈತ್ರಿ ಇದು ಮಷಿನ್. ಸಬ್ಸಿಡಿ ಒಳಗೆ ಅವೈಲೇಬಲ್ ಅದ. ಈ ಎಲ್ಲಾ ಮಷಿನ್ ನೀವು ನೋಡಾತಿದ್ರಿ ಎಲ್ಲ ಸಬ್ಸಿಡಿ ಒಳಗ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಒಳಗೆ ನಾವು ವಿತರಣೆ ಮಾಡ್ತೀವ್ರಿ. ಸ್ಟೋನ್ಲೆಸ್ ಗಿರಣಿ ರೀ. ಈಗ ಏನಂತಾರ ಕೆಲವೊಬ್ರು ಹೊಳಿ ಹಾಕೋದು ಬೇಡಪ್ಪ, ನಮ್ಮ ಗಿರಣಿ ಹೊಳಿ ಹಾಕೋ ಗಿರಣಿ ನಮ್ಗೆ ಹಾಳು ಉದಿರ್ತದ ಹಂಗೆ ಅಂತಾರ ಕೆಲವೊಬ್ರು. ಅವ್ರಿಗೆ ಏನ್ ಮಾಡ್ತೀವ್ರಿ, ನಾವು ಸ್ಟೋನ್ಲೆಸ್ ಗಿರಣಿ ಕೊಡ್ತೀವಿ. ಇದು ಹ್ಯಾಮರ್ ಮೇಲೆ ವರ್ಕ್ ಮಾಡ್ತದೆ. ಇದು ಹ್ಯಾಮರ್ ಮೇಲೆ ವರ್ಕ್ ಮಾಡ್ತದೆ. ನಿಮ್ದು ಹಿಟ್ಟು, ನುಚ್ಚ, ಖಾರಪುಡಿ, ಮಸಾಲೆ ಎಲ್ಲವನ್ನೂ ಬೀಸ್ಕೊಡ್ತದ್ರಿ. ಇದು ಶಾವಿಗೆ ಮಷಿನ್ ಸರ್. ಶಾವಿಗೆ ಮಾಡ್ಬೋದು, ನೂಡಲ್ಸ್ ಮಾಡ್ಬೋದು. 2 HP ಮೋಟರ್ ಇರ್ತದೆ. ಒಂದು ತಾಸಿಗೆ ನಿಮ್ಗೆ 20 ರಿಂದ 25 kg ಶಾವಿಗೆ ಕೊಡ್ತದೆ. ಸೊ ಇದು ಸಬ್ಸಿಡಿ ದರದೊಳಗೆ ಲಭ್ಯ ಇದೆ ನಮ್ಮ ಹತ್ರ. ಇದು ಮ್ಯಾಕ್ಸಿಮಮ್ ಆಫ್ ಪೀಪಲ್ಸ್ ಏನ್ ಮಾಡ್ತಾರೆ, ಹೆಣ್ಮಕ್ಳು ಅವ್ರಿಗೊಂದು ಉದ್ಯೋಗ ಆಗುತ್ತೆ. ಶಾವಿಗೆ ಬೇಸಿಗೆ ದಿನಗಳೊಳಗೆ ರಜೆದಿಂದ ಮಕ್ಕಳನ್ನ ಕರ್ಕೊಂಡು ಶಾವಿಗೆ ಮಾಡ್ತಾರೆ ಕೆಲವೊಂದಿಷ್ಟು ಜನ. ಇವತ್ತು ಜಗತ್ತೊಳಗೆ ಹೆಂಗಾಗತ್ತಂದ್ರಿ, ಖಾರ ಬೀಸುವಂತ 100 ಮಷಿನ್ಗಳು ಬಂದವ. ಬಟ್ ಕೆಲವು ಬಿಸಿದ ಖಾರ ಏನಾಗುತ್ತೆ, ರುಚಿ ಕಡಿಮೆ ಬರ್ತದ. ಏನಂತಾರೆ ಎಲ್ಲರೂ, ಮೊದಲೇ ನಾವು ಕುಟ್ಟು ಮಾಡ್ತಿದ್ವಲ್ಲ ಅಂತ ಖಾರನ ನಮಗ್ ಬಹಳ ರುಚಿ ಕೊಡ್ತದ ಅಂತಾರ. ಇವತ್ತರೆಗೂ ಅತಿ ಹೆಚ್ಚು ಸೇಲಿಂಗ್ ಇರ್ತಕ್ಕಂಥ ಖಾರಪುಡಿ ಮಷಿನ್ ಅಂದ್ರೆ ಅದು ಖಾರ ಕುಟ್ಟು ಮಷಿನ್. ಇದೇನಾಗತ್ರಿ, ಹ್ಯಾಮರ್ ಇಂದ ಕುಡ್ತದಲ್ಲ, ಆ ಖಾರದ ರುಚಿ ಏನಾಗತ್ತೆ ಸರ್, ಹೆವಿ ಬರ್ತದೆ ನಿಮ್ಗೆ. ಆಮೇಲೆ ನೀವು 6 ತಿಂಗಳು ಬಿಟ್ಟು 1 ವರ್ಷ ಇಟ್ಟರು ಖಾರ ಕೆಡಂಗಿಲ್ಲ. ಅದಕ್ಕಾಗಿ ಹ್ಯಾಮರ್ ಇರ್ತಕ್ಕಂಥ ಖಾರಪುಡಿ ಮಷಿನ್ ಯೂಸ್ ಮಾಡೋದು ಒಳ್ಳೇದ್ರಿ. ಇದು ಸಮೇತ ಸಬ್ಸಿಡಿ ಒಳಗೆ ಅವೈಲೇಬಲ್ ಅದ ನಮ್ಮ ಹತ್ರ. ಯಾಕಂದ್ರೆ ತಿನ್ನುವಂತ ಎಣ್ಣಿಗೆ ಬಹಳ ಆದ್ಯತೆ ಸಿಗತ್ತದ. ಯಾಕಂದ್ರೆ ಹೊರಗಡೆ ನಾವು ತರಾತೇವೆ ಎಣ್ಣೆ ಶುದ್ಧವಾಗಿಲ್ರಿ. ಎಣ್ಣೆ ಅದ್ರೊಳಗೆ ಏನೇನ್ ಕಲಬೆರಕೆ ಆಗೈತೆ ನಮಗೂ ಗೊತ್ತಿಲ್ಲ. ಅದಕ್ಕಾಗಿ ಎಲ್ಲಾರು ಏನ್ ಮಾಡತ್ತಾರ, ಈಗ ಹೋಮ್ ಬಳಕೆ, ಮನೆ ಬಳಕೆಗಾಗ್ರಿ ಈ ಸಣ್ಣದಾದಂತ ಗಾಣದ ಮಷಿನ್ ಕೇಳತ್ತಾರ. ಅಂತವ್ರಿಗೆ ಏನದ, ನಮ್ಮ ಹತ್ರ ಹಾಫ್ HP ಮೋಟರ್ ಮೇಲೆ ಮನೆ ಬಳಕೆಗಾಗಿ ಎಣ್ಣೆ ಗಾಣ ಅದ. ಸೊ ಇದು ಏನದ ಅಂದ್ರೆ ಅಗ್ದಿ ಕಡಿಮೆ ರೇಟ್ ಒಳಗೆ ನಿಮ್ಗೆ ಮನೆಯೊಳಗೆ ಎಣ್ಣೆ ರೆಡಿ ಮಾಡುವಂತ ಮಷಿನ್ ಬಂದದ. ಅದಕ್ಕಾಗಿ ಎಲ್ಲರೂ ಉತ್ತಮವಾದಂತ ಮಷಿನ್ ಮತ್ತು ಉತ್ತಮವಾದಂತ ಎಣ್ಣೆ ಗಾಣಗಳನ್ನು ಬಳಸಲಿಕ್ಕೆ ಈ ರೀತಿ ಮಷಿನ್ ಅನ್ನ ನಾವು ಕೊಡಾತೀವಿ ರೈತರಿಗೆ. ಇಲ್ಲ 2 ಬೇರೆ ಬೇರೆ ಮಷಿನ್. ಇದು ಬೇರೆ ಬೇರೆ, ಇದು ಎಣ್ಣೆ ತೆಗೆದು 2 ಸೇಮ್ ಸರ್. ಮಷಿನ್ ಬೇರೆ ಬೇರೆ. ಇದು ನಿಮ್ದು ಸಣ್ಣ ಪ್ರಮಾಣದಾಗ ಇರೋದ್ರಿಂದ ಇದು ಏನಾಗತ್ರಿ, ಮನೆಯೊಳಗೆ ನಿಮ್ಗೆ ಒಂದ್ ತಾಸಿಗೆ 1/2 1 ಲೀಟರ್ವರೆಗೂ ಎಣ್ಣೆ ಕೊಡ್ತದೆ. ಪರಿಶುದ್ಧವಾದ ಎಣ್ಣೆ, ಬೇಕಾದ ಎಣ್ಣೆ ಆದ್ರೂ ಸರ್. ಈಗಿಂದ ಏನಂದ್ರಪ್ಪ, ಎಲ್ಲಾರು ಕಮರ್ಷಿಯಲ್ ಎಣ್ಣೆ ಗಾಣ ಕೇಳ್ತಿರ್ತಾರೆ. ಕಮರ್ಷಿಯಲ್ ಎಣ್ಣೆ ಗಾಣ ಊರೊಳಗ ಕುಷ್ಬಿ ಬೆಳೆದಿರ್ತಾರ, ಎಣ್ಣೆ ಹಾಕೋರಿಲ್ಲ. ಈಗ ಅಂತವ್ರಿಗೆ ಏನ್ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ 10 HP ಎಣ್ಣೆ ಗಾಣ ಇಂಟ್ರೊಡ್ಯೂಸ್ ಮಾಡ್ಯಾರ ನಾವು. ಇದು ಕಮರ್ಷಿಯಲ್ ಎಣ್ಣೆ ಗಾಣ ಇರ್ತೈತ್ರಿ. 1 ತಾಸಿಗೆ ನೀವು ಮಿನಿಮಮ್ ಇಲ್ಲಪ್ಪ ಆದ್ರೂ 20 ರಿಂದ 25 kg ಎಣ್ಣೆ ಕೊಡ್ತೈತಿ. ನಿಮ್ಗೆ ಔಟ್ಪುಟ್ ನೀವು ಬೇಕಾದಷ್ಟು ಹಾಕ್ರಿ, ಮ್ಯಾಕ್ಸಿಮಮ್ 25 kg ನಿಮ್ಗೆ ಎಣ್ಣೆ ಕೊಡ್ತದೆ, ಪರಿಶುದ್ಧವಾದ ಎಣ್ಣೆ ಕೊಡ್ತದೆ. ಇದ್ರ ಜೊತೆ ನಮ್ದು ಇನ್ನೊಂದು ಫಿಲ್ಟರ್ ಬರ್ತೈತಿ ಎಣ್ಣೆ ಗಾಣದ. ಆ ಫಿಲ್ಟರ್ ನಾವಿಲ್ಲಿ ತಂದಿಲ್ಲ, ಅದು ಸಮೇತ ಮಾತ್ರ ಸ್ಟಾಕ್ ಅವೈಲೇಬಲ್ ಅದ.
ಬಸವ ಇಂಡಸ್ಟ್ರೀಸ್ ವತಿಯಿಂದ ಕೃಷಿ ಯಂತ್ರೋಪಕರಣಗಳನ್ನು ಆಕರ್ಷಕವಾಗಿ ಕೃಷಿ ಮೇಳದಲ್ಲಿ ಜೋಡಿಸಿದ್ದು ಸಾಕಷ್ಟು ರೈತರನ್ನು ತನ್ನತ್ತ ಸೆಳೆಯುತ್ತಿದೆ. ಬಲಿಷ್ಠ ಶಕ್ತಿ, ದೀರ್ಘ ಬಾಳಿಕೆ, ಸರಳ ಬಾಳಿಕೆಯ ವಿಧಾನಗಳನ್ನು ಹೊಂದಿದ ಉಪಕರಣಗಳ ಬಗ್ಗೆ ಮಾಲೀಕರು ನಮ್ಮ ಯೂಟ್ಯೂಬ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ನಮ್ದು ಬಸವ ಇಂಡಸ್ಟ್ರೀಸ್ ಅಂತೇಳಿ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು ಹಿರೇವನಹಳ್ಳಿ ಅಂತೇಳಿ, ಕಲಘಟಗಿ ತಾಲೂಕು, ಧಾರವಾಡ ಡಿಸ್ಟಿಕ್. ನಮ್ಮಲ್ಲಿ ಕೂರ್ಗಿ, ರೋಟಾವಿಟ್ರು ಮತ್ತು MB ಫ್ಲೋ, ಗ್ರೇಡಿಂಗ್ ಮಿಷಿನು, ಟ್ರೇಲರ್ಸು ಇಂಥವೆಲ್ಲ ದೊರೀತವೆ. ಇದ್ರೊಳಗಡೆ ನಿಮ್ಗೆ 1 by 1 ತೋರಿಸ್ಕೊಟ್ಟು ಹೋಗ್ತೀನಿ. ನಮ್ಮಲ್ಲಿ ಈಗ ಎಲ್ಲ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ ಏನಂತೀವಿ, ಅಥವಾ ಗ್ರಾಹಕರು ನಮ್ಮಲ್ಲಿ ರೈತರಿಗಾಗಿ ಯಾವಾಗಲೂ ನಾವು ಏನೋ ಒಂದು ಸಂಶೋಧನೆ ಮಾಡಬೇಕು, ಏನೋ ಒಂದು ಮಾಡ್ಬೇಕಂತೆ ನೋಡ್ಕೋತಾ ಇರ್ತೀವಿ. ಇವಾಗೆಲ್ಲ ನೋಡ್ತಾ ಇದ್ದೀರಿ, ಹೊಸ ವ್ಯವಸ್ಥಿತವಾದ ಮಾದರಿಯ ಟ್ರ್ಯಾಕ್ಟರ್ ಆಪರೇಟೆಡ್ ಮಷಿನ್ಗಳು ಜಾಸ್ತಿ ಆಗಿದಾವೆ. ಹೀಗಾಗಿ ನಮ್ದು ಕೂಡ ನಮ್ಮ ಕಂಪ್ನಿಯಿಂದ ಏನಾದರೂ ಮಾಡೋಣ ಅನ್ಕೊಂಡ್ಬಿಟ್ಟು ಎಲ್ಲ ಕೊಡ್ತಾ ಇದ್ದೀವಿ. ಈಗ ನಿಮ್ಗೆ ಅದನ್ನೆಲ್ಲ 1 by 1 ತೋರಿಸ್ತೀನಿ. ನಮ್ಮಲ್ಲಿ ಆಲ್ರೆಡಿ 18,000 ಕಸ್ಟಮರ್ ಎಲ್ಲ ಮಟೀರಿಯಲ್ಗಳನ್ನ ಕೊಟ್ಟಿದ್ದೀವಿ. ಅದನ್ನೆಲ್ಲ ನೋಡ್ತಾ ಇದ್ದೀರಿ ನೀವು. ಇವಾಗ ಅವ್ರದ್ದೆಲ್ಲ ಫೋಟೋಸು ಮತ್ತು ಇದನ್ನ ಮಾಡಿದ್ದೀವಿ. ಎಲ್ಲ ಸ್ಯಾಟಿಸ್ಫೈಡ್ ಇರ್ತಾರೆ. ಹೀಗಾಗಿ ನಮ್ಗೆ 1 by 1 ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ತೋರಿಸ್ಬಿಟ್ಟು ಹೋಗ್ತೇನೆ ನಿಮ್ಗೆ ಯಾವ್ದು ಮಷಿನ್ನು ಏನು ಅಂತೇಳಿ. ಈಗ 4 ದಿನ ನಡೀತಕ್ಕಂಥ ಕೃಷಿ ಮೇಳದಲ್ಲಿ ಬುಕಿಂಗ್ ಮಾಡಿದವ್ರಿಗೆ ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲ ಈಗ ಬಂಗಾರದ ಕಾಯಿನ್ ಅನ್ನ ಕೊಡ್ಬೇಕಂತೇಳಿ ಎಲ್ಲರಿಗೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಕೊಡಾಕತ್ತೀವಿ. ಆದ್ರೆ ನಮ್ಮಲ್ಲಿ ಸಣ್ಣ ರೈತರು ಮತ್ತು ದೊಡ್ಡ ರೈತಂತೆ ನಾವೇನ್ ಅನ್ಕೊಂತೀವಿ, ಇಲ್ಲ ಒಬ್ಬ ರೈತರಿಗೆ ಕೊಟ್ರೆ ಒಬ್ಬ ರೈತರಿಗೆ ಬಿಡೋದಾಗ್ತೈತಿ. ನಮ್ಮಲ್ಲಿ ಇಂಪ್ಲಿಮೆಂಟ್ ಇರೋದು 4,000 5,000 ಮಷಿನರಿಗಳನ್ನು ಕೂಡ ಅದಾವ. ಹಿಂಗಾಗಿ ಅವ್ರಿಗೇನು ಕೂಡ ಇದನ್ನ ಆಗ್ಬಾರ್ದು ಅಂತ ಹೇಳಿ ಬೆಳ್ಳಿಯನ್ನ ಕೊಡ್ತಕ್ಕಂಥ ಇದನ್ನ ಮಾಡಿ ಆಫರ್ ಸಮೇತ ಕೊಡ್ತಾ ಇದ್ವಿ. ನಾವು ಸ್ಪೈರಲ್ ಸೆಪರೇಟ್ ಅಂತ ಮಾಡ್ತೀವಿ, ಬೆಳ್ಳಿ ಕೊಡ್ತಾ ಇದೀವಿ. ಇದೆಲ್ಲ ಮಷಿನ್ ಬುಕಿಂಗ್ ಮಾಡಿದ್ರೆ ಬಂಗಾರದ ಕಾಯಿನ್ ಕೊಡ್ತಾ ಇದೀವಿ. ಅದು ವಿತ್ ಹಾಲ್ಮಾರ್ಕ್ ಇದ್ದದನ್ನ ಮಲ್ಬಾರ್ ಗೋಲ್ಡ್ ಕೊಡ್ತಾ ಇದೀವಿ. ಇದು MB ಫ್ಲೋ ಅಂತ ಹೇಳಿ ನೀವೇನ್ ಕರಿತೀವಿ, MB ಫ್ಲೋ ಅಥವಾ ನೇಗಿಲು ಅಂತ ಕರಿತೀವಿ. ಇರೋಣ ಪಲ್ಟಿ ನೇಗಿಲ್ಗಳು ಅಂತ ಬರ್ತಾವೆ. ಇವನ್ನೆಲ್ಲ ಕರ್ನಾಟಕ ಸರ್ಕಾರ ಸಹಾಯಧನದೊಳಗಡೆ ಹಂಚ್ತಾ ಇದ್ದೀವಿ. ಯಾಕಂದ್ರೆ ರೈತರಿಗೆ ಅನುಕೂಲ ಆಗ್ಲಿ, ಗೌರ್ಮೆಂಟ್ ಇಂದ 50% ಸಬ್ಸಿಡಿ ಅವ್ರಿಗೆ ದೊರೀತದ ರೈತರಿಗೆ ನೇರವಾಗಿ. ಹಿಂಗಾಗಿ ಅದು ಕೊಡ್ತಾ ಇದೀವಿ. ಇದು MB ಫ್ಲೋ ಅಂತೇಳಿ ಬರ್ತಾವೆ ಇದರಲ್ಲಿ. ಆಮೇಲೆ ಇದು ರೋಟಾವೇಟರ್ ಅಂತೇಳಿ, ಬಸವ ರೋಟಾವೇಟರ್ ಅಂತೇಳಿ. ಇದು ಫುಲ್ಲಿ ಹೆವಿ ಮಾಡಲ್ ರೋಟಾವೇಟರ್. ಇದು ನೋಡ್ಬೇಕು ನೀವು, ಅಥವಾ ಬ್ಲೇಡ್ಸ್ ಆಗಿರ್ಬೋದು, ಅಥವಾ ಒಳಗಡೆ ಇದನ್ನೆಲ್ಲ ಡ್ರಾಯಿಂಗ್ ನೋಡಿರ್ಬೋದು ನೀವು. ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಕರಿತೀವಿ ನಾವು. ಇದ್ರೊಳಗೆ ಡ್ರಾಯಿಂಗ್ ಎಲ್ಲ ರೈತರ ಜೊತೆ ಕುಂತ್ಕೊಂಡು ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿ ನೀವು ಹೆವಿ ಇರ್ತದ. ಈಗ ಬೇರೆ ಇರ್ತದ, ಬೇರಿಂಗ್ ಹೋಯ್ತು. ಇಲ್ಲಿ ಏನು ಕೂಡ ಬರೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ ಏನ್ ಕರಿತೀವಿ, ಅವರು ಉಳಿಸ್ಕೊಳ್ತಕ್ಕಂಥದ್ದು, ಗ್ರಾಹಕರನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು. ರೈತರಿಗಾಗಿ ನಮ್ದೊಂದು ವ್ಯವಸ್ಥಿತವಾದ ಒಂದು ತಂಡವನ್ನು ಕಟ್ಕೊಂಡು ಮಾಡ್ತಾ ಇದೀವಿ. ಹಿಂಗಾಗಿ ಈ ರೋಟೋವೇಟರ್ನ ಎಲ್ಲರೂ ಕೂಡ ತಗೋಬಹುದು. ಇದರಲ್ಲಿ ನಿಮ್ಗೆ 4 ರಿಂದ 5 ಮಾಡಲ್ ಬರ್ತಾವೆ. ಮತ್ತೆ 5 ಫೂಟ್ 5 ಫೂಟ್ ಬರ್ತೈತೆ, 5.5 ಫೂಟ್ ಬರ್ತೈತಿ, 6 ಫೂಟ್ ಬರ್ತೈತಿ. ಫೂಟ್ ವೈಸ್ನು ಕೂಡ ಹಂಚಿಕೆ ಆಗ್ತಾರೆ ನಿಮ್ಗೆ. ಕೃಷಿ ಮೇಳದಲ್ಲಿ ಇದು ಕೂಡ ಕೃಷಿ ಮೇಳದಲ್ಲಿ ಬುಕಿಂಗ್ ಮಾಡಿದ್ರೆ ನಾವು ಗೋಲ್ಡ್ ಕಾಯಿನ್ ಅನ್ನ ಕೊಡ್ತಾ ಇದೀವಿ. ಈ ಮಷಿನ್ ಬಂದ್ಬಿಟ್ಟು ನಿಮ್ಮ ಗ್ರೇಡಿಂಗ್ ಮಷಿನ್ ಅಂತೇಳಿ, ಕಾಳು ಫಿಟ್ ಮಾಡೋದು ಅಂತೇಳಿ. ಇವಾಗ ಮೊದ್ಲೆಲ್ಲ ನಾವು ನೋಡ್ತಾ ಇದ್ವಿ, ಎಲ್ಲ ಕೈಲೇ ಕೇಳೋದು ಅಥವಾ ಮಾಡೋದು ಮಾಡ್ತಿದ್ವಿ. ಇವಾಗೆಲ್ಲ ಹಾರ್ವೆಸ್ಟಿಂಗ್ ಮಷಿನ್ ಅಂತ ಬಂದಿದಾವ. ಹಾರ್ವೆಸ್ಟಿಂಗ್ ಮಷಿನ್ಲೆ ಏನ್ ಹಾಕ್ತೀವಿ ನಾವು ಕಾಳುಗಳನ್ನ, ಅದನ್ನ 100% ಸ್ವಚ್ಛ ಮಾಡ್ಲಿಕ್ಕೆ ಈ ಮಷಿನ್ ಅವಶ್ಯಕವಾಗಿದೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಬೇಕಾಗಿದೆ. ಯಾಕಂದ್ರೆ ರೇಟ್ಗಳನ್ನ ಬೈಫರ್ಕೇಶನ್ ಮಾಡ್ಲಿಕ್ಕೆ, ಅಥವಾ ನಾವೆಲ್ಲ ನೋಡಿದಾಗ ರೇಟ್ಗಳನ್ನ ಹಂಚಿಕೆ ಮಾಡಕ್ಕೆ, ಸರಿಯಾದ ಬೆಲೆಗಳನ್ನ ಪಡಿಲಿಕ್ಕೆ ಈ ಮಷಿನ್ ಪ್ರತಿಯೊಬ್ಬ ರೈತರು ಕೂಡ ಈಗ ಇಟ್ಕೊಳ್ತಕ್ಕಂಥ ಮಷಿನ್ ಇದು. ಇನ್ಮೇಲಿಂದ ನೀವು ನೋಡ್ತಾ ಇದ್ರಿ, ಪ್ರತಿಯೊಂದು ಮನೆಗೂ ಕೂಡ ಆಗ್ತಕ್ಕಂಥ ಫ್ಯೂಚರ್ ಮಷಿನ್ ಇದು. ಇದರಲ್ಲಿ ನಿಮ್ಗೆ 3 ಟೈಪ್ ಗ್ರೇಡಿಂಗ್ ಆಗ್ತೈತಿ. ಕಾಳು ಬೇರೆ, ಮಣ್ಣು ಬೇರೆ, ಮತ್ತು ಸ್ವಚ್ಛ ಆಗ್ತೈತಿ. ಬೇಳೆ ಇರ್ತಂದ್ರೆ ಬೆಳೆಗಳು ಬರ್ಲಾಗ್ತಾವ. ಇದು ಕರ್ನಾಟಕ ಸರ್ಕಾರ ಸಹಾಯಧನದಲ್ಲಿ ದೊರೀತಾ ಇದೆ. ಇದು 50% ಸಹಾಯಧನದಲ್ಲಿ ಸೇರ್ತಾ ಇದೆ. ಬಸವ ಕೂರ್ಗೆ ಅಂತೇಳಿ, ಇದ್ರೊಳಗಡೆ 6 ತಾಳು, 4 ತಾಳು, 8 ತಾಳಿನ ಕೂರ್ಗೆಗಳು ಬರ್ತಾವೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಇರ್ತದೆ. ಇದ್ರೊಳಗಡೆ ರಿಫ್ಲೆಕ್ಟ್ ಆಗ್ಬಾರ್ದಂತ ಸ್ಟೀಲ್ ಡೈರೆಕ್ಟ್ ಹಿಡಿದಲ್ಲ ಪೇಂಟ್ ಮಾಡ್ತೇವೆ. ಯಾಕಂದ್ರೆ ರೈತರ ಭೂಮಿ ಒಳಗಡೆ ಹೋದಾಗ ಏನಾಗ್ತೈತಿ, ನಾವು ಸ್ಟೀಲಿನ ಡೈರೆಕ್ಟ್ ಇಟ್ರ ರಿಫ್ಲೆಕ್ಟ್ ಆಗ್ತೈತಿ. ಕಣ್ಣಿಗೆ ಛಾಯೆ ಬಿತ್ತಂದ್ರೆ ನಾವು ಏನ್ ಬೇಕಂತ ನೋಡಕ್ ಆಗುದಿಲ್ಲ. ಹಿಂಗಾಗಿ ಸ್ಟೀಲಿದಾದ್ರೂ ಕೂಡ ಪೇಂಟ್ ಮಾಡಿ ಇಟ್ಟಿದ್ದೀವಿ. ಇದ್ರೊಳಗಡೆ ನಿಮ್ಗೆ ಆಟೋಮೆಟಿಕ್ ಸೀಟ್ ಇಲ್ಲ ಅಂತ ಏನ್ ಕರಿತೀವಿ ನಾವು, ಕೂರ್ಗಿ ಅಂತ ಕರಿತೀವಿ. ಆಟೋಮೆಟಿಕ್ ಆಗಿ ಕಾಳನ್ನ ತಗೋತದ. ಈ ಸೈಡ್ ನೀವು ನೋಡ್ತಾ ಇದ್ದೀರಿ, ಇಲ್ಲೆಲ್ಲ ನಮ್ದು ಗೊಬ್ಬರ ಅಥವಾ ಫರ್ಟಿಲೈಸರ್ ಬರ್ತದ. ಇದು ನಿಮ್ಗೆ ಈ ರೀತಿಯಾಗಿ ಮೂವ್ಮೆಂಟ್ ಆಗ್ತದ. ಮೂವ್ಮೆಂಟ್ ಆಗಿ ಇಲ್ಲಿ ನಾವು ಎಷ್ಟೇ ಅಂತರದಲ್ಲಿ ಏನ್ ಕೊಡ್ತೇವಲ್ಲ, ಅಂದ್ರೆ ಬೆಳೆಗಳ ಅಂತರಗಳು ಏನ್ ಡಿಫ್ರೆನ್ಸ್ ಆಗಲ್ಲ. ಯಾಕೆ ಡಿಫ್ರೆನ್ಸ್ ಆಗುದಿಲ್ಲ ಅಂದ್ರೆ ವೀಲ್ ಬೇಸ್ಟ್ ಇರ್ತದ ನಮ್ದು. ಹಿಂಗಾಗಿ ಡಿಫ್ರೆನ್ಸ್ ಆಗಲ್ಲ. ಇದು ಹೆವಿ ಕ್ವಾಲಿಟಿಯಲ್ಲಿ ಸಿಗ್ತದ ನಿಮ್ಗೆ. ಬೇರಿಂಗ್ ಆಗಿರ್ಲಿ, ಮತ್ತೊಂದಾಗಿರ್ಲಿ. ಯಾಕಂದ್ರೆ ನಾವು ಮೊದ್ಲೇ ಹೇಳಿದಾಗ ನೀವು ಸ್ಯಾಟಿಸ್ಫೈಡ್ ಕೊಡ್ಬೇಕನ್ನೋದು ನಮ್ದು ಉದ್ದೇಶ. ಹೀಗಾಗಿ ಹೆವಿ ಇದ್ರೊಳಗಡೆ ಕೊಡ್ತಾ ಇದೀವಿ. ಬಸವ ಕೂರ್ಗೆ ಅಂತೇಳಿ, ಇದ್ರೊಳಗಡೆ 6 ತಾಳು, 4 ತಾಳು, 8 ತಾಳಿನ ಕೂರ್ಗೆಗಳು ಬರ್ತಾವೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಇರ್ತದ. ಇದ್ರೊಳಗಡೆ ರಿಫ್ಲೆಕ್ಟ್ ಆಗ್ಬಾರ್ದಂತ ಸ್ಟೀಲ್ ಡೈರೆಕ್ಟ್ ಹಿಡಿದಲ್ಲ ಪೇಂಟ್ ಮಾಡ್ತೇವೆ. ಯಾಕಂದ್ರೆ ರೈತರ ಭೂಮಿ ಒಳಗಡೆ ಹೋದಾಗ ಏನಾಗ್ತೈತಿ, ನಾವು ಸ್ಟೀಲಿನ ಡೈರೆಕ್ಟ್ ಇಟ್ರ ರಿಫ್ಲೆಕ್ಟ್ ಆಗ್ತೈತಿ. ಕಣ್ಣಿಗೆ ಛಾಯೆ ಬಿತ್ತಂದ್ರೆ ನಾವು ಏನ್ ಬೇಕಂತ ನೋಡಕ್ ಆಗುದಿಲ್ಲ. ಹಿಂಗಾಗಿ ಸ್ಟೀಲಿದಾದ್ರೂ ಕೂಡ ಪೇಂಟ್ ಮಾಡಿ ಇಟ್ಟಿದ್ದೀವಿ. ಇದ್ರೊಳಗಡೆ ನಿಮ್ಗೆ ಆಟೋಮೆಟಿಕ್ ಸೀಟ್ ಇಲ್ಲ ಅಂತ ಏನ್ ಕರಿತೀವಿ ನಾವು, ಕೂರ್ಗಿ ಅಂತ ಕರಿತೀವಿ. ಆಟೋಮೆಟಿಕ್ ಆಗಿ ಕಾಳನ್ನ ತಗೋತದ. ಈ ಸೈಡ್ ನೀವು ನೋಡ್ತಾ ಇದ್ದೀರಿ, ಇಲ್ಲೆಲ್ಲ ನಮ್ದು ಗೊಬ್ಬರ ಅಥವಾ ಫರ್ಟಿಲೈಸರ್ ಬರ್ತದ.
ಇದು ನಿಮ್ಗೆ ಈ ರೀತಿಯಾಗಿ ಮೂಮೆಂಟ್ ಆಗ್ತದ. ಮೂಮೆಂಟ್ ಆಗಿ ಇಲ್ಲಿ ನಾವು ಎಷ್ಟೇ ಅಂತರದಲ್ಲಿ ಏನ್ ಕೊಡ್ತೇವಲ್ಲ ಅಲ್ಲಿ ಬೆಳೆಗಳ ಅಂತರಗಳು ಏನ್ ಡಿಫ್ರೆನ್ಸ್ ಆಗಲ್ಲ. ಯಾಕೆ ಡಿಫ್ರೆನ್ಸ್ ಆಗುದಿಲ್ಲ ಅಂದ್ರೆ ವೀಲ್ ಬೇಸ್ಟ್ ಇರ್ತದ ನಮ್ದು, ಹಿಂಗಾಗಿ ಡಿಫ್ರೆನ್ಸ್ ಆಗಲ್ಲ. ಇದು ಹೆವಿ ಕ್ವಾಲಿಟಿಯಲ್ಲಿ ಸಿಗ್ತದ ನಿಮ್ಗೆ, ಬೇರಿಂಗ್ ಆಗಿರ್ಲಿ ಮತ್ತೊಂದಾಗಿರ್ಲಿ. ಯಾಕಂದ್ರೆ ನಾವು ಮೊದ್ಲೇ ಹೇಳಿದಾಗ ನೀವು ಸ್ಯಾಟಿಸ್ಫೈಡ್ ಕೊಡ್ಬೇಕನ್ನೋದು ನಮ್ದು ಉದ್ದೇಶ, ಹೀಗಾಗಿ ಹೆವಿ ಇದ್ರೊಳಗಡೆ ಕೊಡ್ತಾ ಇದೀವಿ. ಇದು ಎಲ್ಲ ರಾಶಿ ಮಷಿನ್ಗಳು ಅಂತ ಏನ್ ಕರಿತೀವಿ ನಾವು, ಥ್ರೆಷರ್ಸ್, ಮಲ್ಟಿ ಕ್ರಾಪ್ ಥ್ರೆಷರ್, ಬ್ಯಾಕ್ ಟೋಕ್ರಿ, ಸೈಡ್ ಟೋಕ್ರಿ, ಫ್ರಂಟ್ ಟೋಕ್ರಿ, ಡಾಲರ್ ಮಾಡಲ್, ಮತ್ತೆ ನಿಮ್ ಕನ್ವೇಯರ್ ಮಾಡಲ್, ಬೆಲ್ಟ್ ಮಾಡಲ್, ಹಾಪರ್ ಮಾಡಲ್, ಹಲವಾರು ಮಾಡಲ್ಗಳು ಒಳಗಡೆ ಬರ್ತವೆ. ಗೋವಿನ ಜೋಳ ಮತ್ತೆ ಎಲ್ಲಾ ತರದ ಕಾಳುಗಳನ್ನ ಹಾಕ್ತಕ್ಕಂಥ ಮಷಿನ್ ಬರ್ತದೆ. ಇನ್ನೊಂದು ನಮ್ದು ಮಲ್ಟಿ ಕ್ರಾಪ್ ಅಂತ ಬರ್ತೈತಿ. ನಾವ್ ಏನ್ ಗೋವಿನ ಜೋಳಕ್ ಮಷಿನ್ ತಗೋತೀವಲ್ಲ ಅದೇ ಕ್ವಾಂಟಿಟಿಯನ್ನ ಇದು ಕೂಡ ಹೊರಗೆ ತೆಗಿತದ. ಇದು ಹಾಲರ್ ಮಾಡಲ್ ಅಂತ ಏನ್ ಕರಿತೀವಿ. ಇದ್ರೊಳಗಡೆ ಮಲ್ಟಿ ಕ್ರಾಪ್, ಸೈಡ್ ಟೋಕ್ರಿ ಇದು. ಆಮೇಲೆ ಇದೇ ರೀತಿ ಎಲ್ಲಾ ತರದ ಮಷಿನ್ಗಳು ಸಿಗ್ತಾವೆ. ಇನ್ನು ಹಲವಾರು ಮಷಿನ್ಗಳು ಅದಾವೆ. ನಿಮ್ಗೆ ಸ್ಪೆಸಿಫಿಕೇಶನ್ ಆಗಿ ನಿಮ್ಗೆ ಯಾವ್ದು ಬೇಕೋ ಅದು ಸಿಗ್ತದ. ಮೋಟರ್ ಆಪರೇಟೆಡ್, ಟ್ರಾಕ್ಟರ್ ಆಪರೇಟೆಡ್ ಅಂತ ಬರ್ತೈತಿ. ಇದು ಮೋಟರ್ ಆಪರೇಟೆಡ್ ಇರ್ತದೆ, ಇದು ಟ್ರಾಕ್ಟರ್ ಆಪರೇಟೆಡ್ ಇರ್ತದೆ. ಇದು ಕಡವಾ ಕಟ್ರ್ ಅಂತ ಬರ್ತೈತಿ. ನಿಮ್ಗೆ ಫುಲ್ ಹೆವಿ ಮಾಡಲ್ ಬರ್ತದೆ. ಇದು ಎಷ್ಟು ಹೆವಿ ಬರ್ತದೆ ಅಂದ್ರೆ ಫುಲ್ ಹೆವಿ ಬೇಕಂದ್ರೆ ಅಷ್ಟು ಹೆವಿ ಬರ್ತದೆ ಇದ್ರೊಳಗಡೆ. ಇದು ಬೋರ್ವೆಲ್ ಮೋಟರ್ ಲಿಫ್ಟರ್ ಅಂತೇಳಿ ಇದನ್ನ ನೋಡ್ತಾ ಇದೀರಿ. ಬೋರ್ವೆಲ್ ಮೋಟರ್ ಲಿಫ್ಟರ್ ಅಂತೇಳಿ ಬೋರ್ವೆಲ್ ಮೋಟರ್ ಎಬ್ಸ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾ ಇದೀವಿ. ಇದು ಕೂಡ ನಮ್ಮಲ್ಲಿ ಬರ್ತದ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.